ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಪಿಂಚಣಿ ಯೋಜನೆಗೂ ಕೂಡ ಕತ್ತರಿ. 16 ಲಕ್ಷಕ್ಕೂ ಅಧಿಕ ಜನರ ಪೆನ್ಷನ್ ತಾತ್ಕಾಲಿಕ ಸ್ಥಗಿತ ಮಾಡಿದ ಸರ್ಕಾರ. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. 2,000 ರೂಪಾಯಿ ಬೇಕಾದ್ರೆ ವೋಟರ್ ಐಡಿ ಕಡ್ಡಾಯ. ಈ ತಪ್ಪು ಮಾಡಿದ್ರೆ 2,000 ರೂಪಾಯಿ ಜಮೆ ಆಗೋದಿಲ್ಲ. ಎಲ್ಲ ಮಾಹಿತಿಗಳನ್ನು ನೋಡೋಣ. ರಾಜ್ಯಾದ್ಯಂತ ಇಂದಿನಿಂದಲೇ ಶಾಲಾ ಸಮಯ ಬದಲಾವಣೆ. ಶನಿವಾರದಂದು ಹೊಸ ಸಮಯ. ಮತ್ತೊಂದಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಹೊಂದಿದ ಗ್ರಾಹಕರಿಗೆ ಹೈಕೋರ್ಟ್ ಇಂದ ಮಹತ್ವದ ತೀರ್ಪು. ನೀವು ಕೂಡ 3-4 ಬ್ಯಾಂಕ್ ಖಾತೆ ಹೊಂದಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಸತಿ ಯೋಜನೆಗಳ ಸಭೆ. ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಡಿ.ಕೆ. ಶಿವಕುಮಾರ್ ಅವರು ಲಾಟರಿ ಎತ್ತುವ ಮೂಲಕ ಮನೆ ಹಂಚಿಕೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಬಂಗಾರದ ಬೆಲೆಯಲ್ಲಿ ಮತ್ತೊಂದು ಮಹಾ ಕುಸಿತ. ನೀವು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಪ್ಲಾನ್ ಹಾಕಿಕೊಂಡಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಎಲ್ಲ ಮಾಹಿತಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹರನ್ನು ಹೊರಗಿಡುತ್ತಿರುವ ಬೆನ್ನಲ್ಲೇ ಪಿಂಚಣಿ ಯೋಜನೆಯಲ್ಲೂ ಕೂಡ 16 ಲಕ್ಷಕ್ಕೂ ಅಧಿಕ ಅನರ್ಹರು ಪತ್ತೆಯಾಗಿದ್ದು ಸದ್ಯ ಅವರ ಖಾತೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಹೌದು, ಕರ್ನಾಟಕದಲ್ಲಿ ಅನರ್ಹರು ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಯೋಜನೆ ಲಾಭ ಪಡೆಯುತ್ತಿರುವವರಿಗೆ ಕಡಿವಾಣ ಹಾಕಲು ಕಂದಾಯ ಇಲಾಖೆ ಭರ್ಜರಿ ಕೆಲಸ ಆರಂಭ ಮಾಡಿದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯಂತಹ ಗ್ಯಾರಂಟಿ ಯೋಜನೆಗಳ ಮರು ಪರಿಶೀಲನೆ ನಡುವೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಡಿಯಲ್ಲಿ ಪಿಂಚಣಿ ಪಡೆಯುತ್ತಿದ್ದ ಸುಮಾರು 16,42,000 ಫಲಾನುಭವಿಗಳ ಖಾತೆಯನ್ನು ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಅಮಾನತುಗೊಳಿಸಿದೆ. ಅಂದರೆ ಸ್ನೇಹಿತರೆ, ಈ ಫಲಾನುಭವಿಗಳು ತಪ್ಪಾದ ಅಥವಾ ಸುಳ್ಳು ಮಾಹಿತಿ ಕೊಟ್ಟಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದ್ದು ಹಾಗಾಗಿ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ 16 ಲಕ್ಷ ಫಲಾನುಭವಿಗಳ ಪೆನ್ಷನ್ ಅನ್ನ ಅಮಾನತು ಮಾಡಿದೆ. ಹೌದು, ರಾಜ್ಯಾದ್ಯಂತ ವೃದ್ಧಾಪ್ಯ, ವಿಧವೆ ಹಾಗೂ ವಿಕಲಚೇತನರ ಪಿಂಚಣಿ ಸೇರಿದಂತೆ ಒಟ್ಟು 83 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದು ಆದರೆ ಕಂದಾಯ ಇಲಾಖೆ ನಡೆಸಿದಂತ ಪ್ರಾಥಮಿಕ ತಪಾಸಣೆಯಲ್ಲಿ ಬರೋಬ್ಬರಿ 23 ಲಕ್ಷ ಖಾತೆಗಳ ವಿವರ ಬಗ್ಗೆ ತೀವ್ರ ಅನುಮಾನ ಮೂಡಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಸಂಯೋಜನಾ ಅಪ್ಲಿಕೇಶನ್ ಮೂಲಕ ಅನುಮಾನ ಮೂಡಿದಂತ ಖಾತೆಗಳ ನಿಜತೆ ಏನು ಎಂಬುದನ್ನು ಪರಿಶೀಲಿಸಲು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೂಚಿಸಲಾಗಿತ್ತು. ಈ ಒಂದು ವಿಶೇಷ ಜಂಟಿ ಪರಿಶೀಲನೆ ವೇಳೆ ನಕಲಿ ದಾಖಲೆ ಸಲ್ಲಿಕೆ ಮಾಡಿರುವುದು, ತಪ್ಪು ವಯಸ್ಸಿನ ಮಾಹಿತಿ ನೀಡಿರುವುದು ಬೆಳಕಿಗೆ ಬಂದಿದೆ. ಅಷ್ಟು ಮಾತ್ರವಲ್ಲ, ಸಾವಿರಾರು ಜನರು ನೀಡಿದ ವಿಳಾಸದಲ್ಲಿ ಯಾರೂ ಕೂಡ ಅಂತಹ ವ್ಯಕ್ತಿ ವಾಸವಾಗದೇ ಇರುವುದು ಕೂಡ ಬೆಳಕಿಗೆ ಬಂದಿದ್ದು, ಎಷ್ಟೋ ಜನರು ಆದಾಯ ಪ್ರಮಾಣ ಪತ್ರವೂ ಕೂಡ ಸಲ್ಲಿಕೆ ಮಾಡಿಲ್ಲ ಎನ್ನುವುದು ಗೊತ್ತಾಗಿದೆ. ಹೀಗಾಗಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಸಲುವಾಗಿ ರಾಜ್ಯದ 16,42,000 ಜನರ ಪಿಂಚಣಿಯನ್ನು ತಕ್ಷಣದಿಂದಲೇ ತಡೆ ಹಿಡಿಯಲಾಗಿದೆ. ಸ್ನೇಹಿತರೆ, ನಿಮ್ಮದು ಕೂಡ ಏನಾದರೂ ಪಿಂಚಣಿ 3-4 ತಿಂಗಳಿನಿಂದ ಸ್ಥಗಿತವಾಗಿದ್ರೆ ನೀವು ನಿಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕಿನ ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಂತೆ. ಹೌದು, ಸದ್ಯ ಪಿಂಚಣಿ ವಂಚಿತರಾಗಿರುವ ಆತಂಕದಲ್ಲಿರುವ ನಾಗರಿಕರಿಗೆ ಸರ್ಕಾರ ಮತ್ತೊಂದು ಅವಕಾಶ ಕೊಟ್ಟಿದೆ. ತಹಶೀಲ್ದಾರ್ ಅವರಿಗೆ ಭೇಟಿ ಮಾಡಿ ಅರ್ಜಿ ಹಾಕಬೇಕು. ಮತ್ತೊಮ್ಮೆ ತಮ್ಮ ವಯಸ್ಸು, ಆದಾಯ ಮತ್ತು ನಿಜವಾದ ಅಸಲಿ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಿ ಅರ್ಹತೆಯನ್ನು ಸಾಬೀತುಪಡಿಸಬೇಕು. ಸೂಕ್ತ ದಾಖಲಾತಿ ಒದಗಿಸಿದವರಿಗೆ ಮಾತ್ರ ಅಂತವರ ಮಾಸಿಕ ಪಿಂಚಣಿ ಪುನರ್ ಆರಂಭಿಸಲಾಗುವುದು ಎಂದು ಕಂದಾಯ ಇಲಾಖೆಯು ಸ್ಪಷ್ಟಪಡಿಸಿದೆ. ಬನ್ನಿಗ ಎರಡನೇ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕೊನೆಯ ಕಂತು ಯಾವ ತಿಂಗಳಲ್ಲಿ ಬಂದಿತ್ತು ಕಮೆಂಟ್ ಮಾಡಿ. ಇದೀಗ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ದೊಡ್ಡದೊಂದು ಸುದ್ದಿ ಹೊರಬಿದ್ದಿದೆ. ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ನಿಜವಾದ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರ ಮರು ಪರಿಶೀಲನೆ ಪ್ರಕ್ರಿಯೆ ಆರಂಭಿಸಿದ್ದು ಇದರ ಭಾಗವಾಗಿ ಈಗ ಎಲ್ಲಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪಡೆದುಕೊಳ್ಳಬೇಕಂದ್ರೆ ವೋಟರ್ ಐಡಿ ಪಡೆದುಕೊಂಡಿರುವುದು ಕಡ್ಡಾಯ ಮಾಡಲಾಗಿದೆ. ಹೌದು ಗೆಳೆಯರೆ, ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಪ್ರಮುಖ ದಾಖಲೆಯಾಗಿತ್ತು. ಆದರೆ ಇದೀಗ ಸರ್ಕಾರ ಮರು ಪರಿಶೀಲನೆ ವೇಳೆ ವೋಟರ್ ಐಡಿಯು ಕೂಡ ಕೇಳ್ತಾ ಇದೆ. ಯಾಕಂದ್ರೆ ಆಧಾರ್ ಕಾರ್ಡ್ ಮಾಹಿತಿ ಮೂಲಕ ಎಷ್ಟೋ ಜನರು ಸುಳ್ಳು ದಾಖಲೆಯೂ ಕೂಡ ಸಲ್ಲಿಕೆ ಮಾಡಿದ್ದು ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ವೋಟರ್ ಐಡಿ ಒಂದು ಕಡ್ಡಾಯವಾದ ದಾಖಲೆ ಮಾಡಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಯಲ್ಲಿ ಪ್ರಮುಖ ಮಾಹಿತಿಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಿದ್ರೂ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಇನ್ನು ಮುಂದೆ ಜಮೆ ಆಗೋದಿಲ್ಲ. ಹಾಗಾಗಿ ಫಲಾನುಭವಿಗಳು ಆಧಾರ್ ಕಾರ್ಡ್ ನಲ್ಲಿರುವ ಮಾಹಿತಿ ವೋಟರ್ ಐಡಿಯಲ್ಲೂ ಕೂಡ 100ಕ್ಕೆ 100ರಷ್ಟು ಒಂದೇ ರೀತಿಯಾಗಿರಬೇಕಾಗಿರುವುದನ್ನ ಖಚಿತಪಡಿಸಿಕೊಳ್ಳಬೇಕು. ಆಗ ಮಾತ್ರ ನೀವು ಈ ಒಂದು ಯೋಜನೆಯಲ್ಲಿ 2,000 ರೂಪಾಯಿ ಪಡೆದುಕೊಳ್ಳಲಿದ್ದೀರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಶಿಕ್ಷಕರು ಮತ್ತು ಮಕ್ಕಳ ಅನುಕೂಲಕ್ಕಾಗಿ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಶನಿವಾರದ ದಿನಕ್ಕೆ ಮಾತ್ರ ಅನ್ವಯಿಸುವಂತೆ ಶಾಲಾ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಹೌದು ಗೆಳೆಯರೆ, ಶಿಕ್ಷಕರು ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಶಿಕ್ಷಣ ಇಲಾಖೆ ಈಗ ಬೆಳಿಗ್ಗೆ 8:30ರಿಂದ ಶಾಲೆ ಆರಂಭವಾಗಿ ಮಧ್ಯಾಹ್ನ 12:30ರವರೆಗೆ ತರಗತಿ ನಡೆಸಬೇಕು ಎಂದು ಒಂದು ಏಕರೂಪದ ಸಮಯವನ್ನು ನಿಗದಿ ಮಾಡಿದೆ. ಇದೇ ಒಂದು ಜೂನ್ 27 ಶನಿವಾರದಿಂದಲೇ ಈ ಒಂದು ಹೊಸ ಸಮಯ ರಾಜ್ಯಾದ್ಯಂತ ಜಾರಿಗೆ ಆಗಲಿದೆ. ಹೌದು, ಪ್ರಸ್ತುತ ರಾಜ್ಯದಲ್ಲಿ ಒಂದೊಂದು ಶಾಲೆಯಲ್ಲಿ ಒಂದೊಂದು ರೀತಿಯಾದ ಸಮಯ ಪಾಲಿಸಲಾಗ್ತಾ ಇದೆ.
ಕೆಲವು ಕಡೆಗೆ ಬೆಳಗ್ಗೆ 7:30 ಗಂಟೆಯಿಂದ 11:30 ಆದರೆ ಇನ್ನು ಕೆಲವು ಕಡೆಗೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಹೀಗೆ ಬೇರೆ ಬೇರೆ ಸಮಯವನ್ನು ಶನಿವಾರದಂದು ಪಾಲನೆ ಮಾಡಲಾಗುತ್ತಿದ್ದು, ಹಾಗಾಗಿ ಸರ್ಕಾರ ಈಗ ಒಂದೇ ಸಮಯ ನಿಗದಿಪಡಿಸಿ ಅದನ್ನು ಅನುಸರಿಸಬೇಕು ಎಂದು ಆದೇಶ ಹೊರಡಿಸಿದೆ. ಹೌದು, ಅಂದಹಾಗೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ನೌಕರರಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ AI ಆಧಾರಿತ ಡಿಜಿಟಲ್ ಹಾಜರಾತಿಯು ಕೂಡ ಜಾರಿಗೆಗೊಳಿಸಿದೆ. ಈ ಒಂದು ಹಿಂದೆ ಶಿಕ್ಷಕರು ಹಾಜರಾತಿ ಪುಸ್ತಕದಲ್ಲಿ ಅವರ ಹಾಜರಿ ದಾಖಲು ಮಾಡುತ್ತಿದ್ರು, ಆದರೆ ಈಗ AI ಡಿಜಿಟಲ್ ಆಧಾರಿತ ಒಂದು ಹಾಜರಾತಿ ಶುರು ಮಾಡಲಾಗಿದೆ. ಅಂದಹಾಗೆ ಏಕಾಏಕಿ ಶನಿವಾರದಂದು ಈ ಒಂದು ಸಮಯ ಏಕೆ ಬದಲಾವಣೆ ಮಾಡಲಾಗಿದೆ ಅಂದರೆ, ಕೆಲವು ಶಿಕ್ಷಕರು ಬಸ್ ಸಿಗದೇ ಇರುವ ಕಾರಣಕ್ಕೆ ತಡವಾಗಿ ಬರಬೇಕಾಗಿದೆ ಎಂಬ ಒಂದು ದೂರನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಶನಿವಾರದಂದು ಬೆಳಗ್ಗೆ ಬೇಗ ಹಾಜರಾತಿ ಆಗಬೇಕು. ಆದರೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಸಾರಿಗೆ ನಂಬಿರುವ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಇದರಿಂದ ಬೇಗನೆ ಬರುವುದು ತಡವಾಗುತ್ತಿದ್ದು, ಹಾಗಾಗಿ ಶನಿವಾರದ ಶಾಲಾ ಸಮಯ ಬದಲಾವಣೆ ಮಾಡಬೇಕು ಎಂಬ ಒಂದು ಅಭಿಪ್ರಾಯ ಶಿಕ್ಷಕರ ವಲಯದಲ್ಲಿ ಕೇಳಿ ಬಂದಿತ್ತು. ಹಾಗಾಗಿ ಈಗ ಸಮಯವನ್ನು ತಿದ್ದುಪಡಿ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಇನ್ನು ಮುಂದೆ ಶನಿವಾರ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:30ರವರೆಗೆ ಶಾಲೆ ನಡೆಸಬೇಕು ಎನ್ನುವ ನಿಯಮ ಜಾರಿಗೆ ಆಗಿದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ನಿಮಗಿದೊಂದು ಸಿಹಿ ಸುದ್ದಿ. ಹೌದು ಗೆಳೆಯರೆ, ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಠೇವಣಿ ಅಥವಾ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದಿದ್ರೆ ಬ್ಯಾಂಕ್ ವಿಧಿಸುವ ದಂಡಕ್ಕೆ ಇನ್ನು ಮುಂದೆ GST ಇಲ್ಲ. ಈ ಬಗ್ಗೆ ಹೈಕೋರ್ಟ್ ಮಹತ್ವದ ತೀರ್ಪು ಹೊರಡಿಸಿದೆ. ಹೌದು, ಬ್ಯಾಂಕು ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಳ್ಳದೇ ಇದ್ದಾಗ ಬ್ಯಾಂಕುಗಳು ದಂಡವನ್ನು ವಿಧಿಸುತ್ತಿದ್ದು, ಕೆಲವು ಬ್ಯಾಂಕುಗಳಲ್ಲಿ ದಂಡದ ಮೊತ್ತಕ್ಕೆ GST ಕೂಡ ಹಾಕಲಾಗುತ್ತಿದೆ. ಇದರಿಂದ ಈಗ ಹೈಕೋರ್ಟ್ ಮಹತ್ವದ ತೀರ್ಪು ಒಂದು ಬಿಡುಗಡೆ ಮಾಡಿದೆ. ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಮೊತ್ತ ನಿರ್ವಹಿಸುವುದು ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಒಪ್ಪಂದದ ಮಾತು ನಿಯಮವಷ್ಟೇ ಹೊರತು ಅದು ತೆರಿಗೆ ವಿಧಿಸಬಹುದಾದಂತ ಸೇವಾ ಶುಲ್ಕವಲ್ಲ ಎಂದು ನ್ಯಾಯಾಲಯವು ಸ್ಪಷ್ಟಪಡಿಸಿದೆ. ಹೌದು ಗೆಳೆಯರೆ, ಕನಿಷ್ಠ ಸರಾಸರಿ ಠೇವಣಿ ಕಾಯ್ದಿರಿಸಿದ ಗ್ರಾಹಕರಿಗೆ ವಿಧಿಸುವಂತಹ ದಂಡದ ಮೇಲಿನ GST ಇನ್ನು ಮುಂದೆ ಹಾಕಬಾರದು ಎನ್ನುವ ಒಂದು ಹೊಸ ನಿಯಮವನ್ನು ಜಾರಿಗೆ ಮಾಡಲಾಗಿದೆ. ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ SR ಕೃಷ್ಣನ್ ಅವರು ಈ ಒಂದು ಹೊಸ ಒಂದು ಆದೇಶವನ್ನ ಜಾರಿಗೆ ಮಾಡಿದ್ದಾರೆ. ಬ್ಯಾಂಕ್ ಖಾತೆಯಲ್ಲಿರುವ ಕನಿಷ್ಠ ಸರಾಸರಿ ಠೇವಣಿ ಮೇಲೆ ಗ್ರಾಹಕರಿಗೆ ಸಂಪೂರ್ಣ ನಿಯಂತ್ರಣವಿರುತ್ತೆ. ಅವರು ಯಾವಾಗ ಬೇಕಾದರೂ ಆ ಒಂದು ಹಣವನ್ನು ಹಿಂಪಡೆಯುವ ಸ್ವಾತಂತ್ರ್ಯ ಹೊಂದಿರುತ್ತಾರೆ. ಗ್ರಾಹಕರು ಬ್ಯಾಂಕಿನಲ್ಲಿ ಹಣ ಇಟ್ಟಾಗ ಅದಕ್ಕೆ ಬ್ಯಾಂಕು ಬಡ್ಡಿ ಕೊಡುತ್ತವೆ. ಆದರೆ ಒಂದು ವೇಳೆ ಕನಿಷ್ಠ ಠೇವಣಿ ನಿಯಮ ಉಲ್ಲಂಘಿಸಿದವರಿಗೆ ದಂಡ ಮಾತ್ರ ವಿಧಿಸಬೇಕು. ಆ ದಂಡದ ಮೊತ್ತ ಕೇವಲ ನಿಯಮ ಉಲ್ಲಂಘನೆಗೆ ವಿಧಿಸುವ ಶಿಕ್ಷೆ ಹೊರತು ಇದರ ಮೇಲೆ GST ಹಾಕುವುದು ಸರಿಯಲ್ಲ ಎಂದು ನ್ಯಾಯಪೀಠವು ಆದೇಶ ಹೊರಡಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಮನೆ ಇಲ್ಲದವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಸ್ವಂತ ಮನೆ ಇರಬೇಕು ಎನ್ನುವ ಆಸೆ ಇರುತ್ತೆ. ಹಲವು ವರ್ಷಗಳ ಹಿಂದೆ ಎಷ್ಟೋ ಜನರು ಮನೆಗಳ ಯೋಜನೆಗೆ ಅರ್ಜಿ ಹಾಕಿದ್ದು, ಇನ್ನು ಕೆಲವರು ಹಣವನ್ನ ಕಟ್ಟಿ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಇದುವರೆಗೆ ಸರ್ಕಾರದಿಂದ ಮನೆ ಹಂಚಿಕೆ ಆಗಿಲ್ಲ. ಈ ಬಗ್ಗೆ DK ಶಿವಕುಮಾರ್ ಅವರು ವಸತಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ವರ್ಷಗಳ ಹಿಂದೆ ಹಣವನ್ನು ಕಟ್ಟಿ ಅರ್ಜಿ ಸಲ್ಲಿಕೆ ಮಾಡಿದವರನ್ನು ಇನ್ನೂ ಎಷ್ಟು ವರ್ಷ ಕಾಯಿಸ್ತೀರಿ, ಮೊದಲು ಅವರಿಗೆ ಮನೆಗಳನ್ನು ವಿತರಿಸಿ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ವಿಧಾನಸೌಧದಲ್ಲಿ ನಡೆದಂಥ ವಸತಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ನೇತೃತ್ವ ವಹಿಸಿ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಗ್ರಾಮೀಣ ವಸತಿ ಯೋಜನೆಗಳು ಹಾಗೂ ನಿವೇಶನ ಹಂಚಿಕೆಯಲ್ಲಿ ಆಗುತ್ತಿರುವ ವಿಳಂಬದ ಬಗ್ಗೆ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಮತ್ತೆ ಮುಂದುವರೆದು ಸಭೆಯಲ್ಲಿ ಚರ್ಚೆ ಮಾಡುವಾಗ ಮಾತನಾಡಿದಂಥ DK ಶಿವಕುಮಾರ್ ಅವರು ಮನೆಗಳನ್ನು ಹರಾಜು ಹಾಕಿದ್ರೆ ಮನೆಗಳು ಬಡವರಿಗೆ ಸಿಗುತ್ತದೆಯೋ ಅಥವಾ ದುಡ್ಡು ಇದ್ದವರ ಪಾಲಾಗುತ್ತದೆಯೋ ಎಂದು ಅಧಿಕಾರಿಗಳನ್ನೇ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. DK ಶಿವಕುಮಾರ್ ಅವರ ದಿಢೀರನೆ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದಂತ ಅಧಿಕಾರಿಗಳು ಕೆಲಕಾಲ ತಬ್ಬಿಬ್ಬರಾಗಿದ್ದು, ಆಗ ಮತ್ತೆ ಮಾತನಾಡಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನೋಡ್ರಿ, ಹರಾಜು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಸಾರ್ವಜನಿಕರ ಸಮ್ಮುಖದಲ್ಲೇ ಲಾಟರಿ ಎತ್ತುವ ಮೂಲಕ ಪಾರದರ್ಶಕವಾಗಿ ಮನೆಗಳನ್ನ ಹಂಚಿಕೆ ಮಾಡಿ ಎಂದಿದ್ದಾರೆ. ಲಾಟರಿ ಆದ್ರೂ ಮಾಡ್ರಿ, ಯಾವುದಾದ್ರೂ ಮಾರ್ಗ ಹುಡುಕಿ ಒಟ್ಟಾರೆಯಾಗಿ ನಿಜವಾದ ಅರ್ಹರಿಗೆ ಮನೆ ಸಿಗಬೇಕು. ಇದಕ್ಕಾಗಿ ತೆಗೆದುಕೊಂಡಿರುವ ನಿಮ್ಮ ಒಂದು ಕೆಲಸ ಕಾರ್ಯ ಬಗ್ಗೆ ನನಗೆ ಇಂಚಿಂಚು ಮಾಹಿತಿ ಸಲ್ಲಿಸಬೇಕು ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಡವರಿಗೆ ಭೂಮಿ ನೀಡಿ ಅವುಗಳು ಖಾಲಿ ಬಿದ್ದರೆ ಅಲ್ಲಿ ಮತ್ತೆ ಸ್ಲಮ್ಗಳು ತಲೆ ತುತ್ತವೆ. ಆದ್ದರಿಂದ ಬಡವರಿಗೆ ಭೂಮಿ ನೀಡೋ ಬದಲು ನೇರವಾಗಿ ಮನೆಗಳನ್ನೇ ನಿರ್ಮಿಸಿಕೊಡಲು ಆದ್ಯತೆ ಕೊಡಬೇಕು ಎಂದು ಅಧಿಕಾರಿಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ ಮುಂದುವರೆದು DK ಶಿವಕುಮಾರ್ ಅವರು ಮಾತನಾಡಿದ್ದು, ಹಲವು ವರ್ಷಗಳ ಹಿಂದೆ ಮನೆಗಾಗಿ ಅರ್ಜಿ ಸಲ್ಲಿಕೆ ಮಾಡಿ ಅರ್ಜಿದಾರರು ಈಗಾಗಲೇ ಠೇವಣಿ ಹಣ ಪಾವತಿ ಮಾಡಿದ್ರು ಕೂಡ ಅವರಿಗೆ ಮನೆ ಹಂಚಿಕೆ ಮಾಡಿಲ್ಲ. ಈ ಒಂದು ಅರ್ಜಿಗಳ ಮೇಲೆ ಹಿಂದಿನ ಸರ್ಕಾರದ ಸಚಿವರಾಗಿದ್ದಂತ ಸೋಮಣ್ಣ ಅವರ ಫೋಟೋಗಳು ಕೂಡ ಇವೆ. ಪಾಪ, ಅವರೆಲ್ಲರೂ ಕೂಡ ಇನ್ನೂ ಎಷ್ಟು ವರ್ಷ ಕಾಯಬೇಕು, ತಕ್ಷಣವೇ ಅರ್ಜಿಯನ್ನ ಪುರಸ್ಕರಿಸಿ ಮನೆಗಳನ್ನು ವಿತರಿಸಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಸರ್ಕಾರದ ಯೋಜನೆಗಳಿಗೆ ಅರ್ಜಿ ಹಾಕಿದ್ರು ಕೂಡ ಮನೆ ಸಿಕ್ಕಿಲ್ಲವೆಂದ್ರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ ಗೆಳೆಯರೆ. ಬಂಗಾರ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಸತತ
ಸತತವಾಗಿ ಬೆಲೆ ಏರಿಕೆ ಆಗುತ್ತಿದ್ದು ಕಳೆದ 10 ದಿನಗಳಲ್ಲಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಸುಮಾರು 8,000 ರೂಪಾಯಿವರೆಗೆ ಕುಸಿತ ಕಂಡು ಬಂದಿದೆ. ಹೌದು, ಸದ್ಯ ಈ ಒಂದು ವಿಷಯ ಗ್ರಾಹಕರಲ್ಲಿ ಹರ್ಷ ತಂದಿದೆ. ಹೌದು ಗೆಳೆಯರೆ, 10 ದಿನದ ಹಿಂದಷ್ಟೇ 24 ಕ್ಯಾರೆಟ್ ಅಪರಂಜಿ 10 ಗ್ರಾಂ ಬಂಗಾರ 1,49,000 ಆಸುಪಾಸು ಇತ್ತು. ಇದೀಗ ಜೂನ್ 27ರ ಮಾರುಕಟ್ಟೆ ಪ್ರಕಾರ ಅದೇ 24 ಕ್ಯಾರೆಟ್ 10 ಗ್ರಾಂ ಬಂಗಾರದ ಬೆಲೆ 1,40,130 ರೂಪಾಯಿ ಸ್ನೇಹಿತರೆ. ಅಂದ್ರೆ ಸುಮಾರು 9,000 ರೂಪಾಯಿಗೆ ಇಳಿಕೆ ಆಗಿದೆ. ಅದೇ ರೀತಿ ಜೂನ್ 27ರಂದು 22 ಕ್ಯಾರೆಟ್ ಆಭರಣ 10 ಗ್ರಾಂ ಬಂಗಾರದ ಬೆಲೆ 1,28,400 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಪ್ರತಿ ಗ್ರಾಮ್ನಲ್ಲಿ 10 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ 245 ಇತ್ತು, ಇವತ್ತು 235 ರೂಪಾಯಿ. ಅಂದ್ರೆ 10 ಗ್ರಾಮ್ಗೆ 2,350 ರೂಪಾಯಿ, 100 ಗ್ರಾಮ್ಗೆ 23,500. 1 ಕೆಜಿ ಬೆಳ್ಳಿಯ ಬೆಲೆ 2,35,000 ತಲುಪಿದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಜಾಗತಿಕ ಮಾರುಕಟ್ಟೆಯ ಬೆಳವಣಿಗೆಗಳು, ಯುದ್ಧದ ಭೀತಿ ಕಡಿಮೆ ಆದ ಹಿನ್ನೆಲೆಯಲ್ಲಿ ಬಂಗಾರ ಈಗ ಮತ್ತೊಮ್ಮೆ ಕುಸಿತವಾಗ್ತಾ ಇದೆ. ಮಾಹಿತಿಯ ಪ್ರಕಾರ ತಜ್ಞರು ಈ ಒಂದು ಚಿನ್ನದ ಬೆಲೆ ಇನ್ನೂ ಕುಸಿಯುತ್ತೆ ಎಂಬ ಒಂದು ಅಂದಾಜು ಪಟ್ಟಿದ್ದಾರೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಏನಾಗಬೇಕು, ಬೆಳ್ಳಿ ಬೆಲೆ ಏನಾಗಬೇಕು, ಕಮೆಂಟ್ ಮಾಡ್ತಾ ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.